ಬೆಂಗಳೂರಿನ ಜಯನಗರದ KR ರಸ್ತೆಯಲ್ಲಿರುವಂತಹ ಲಕ್ಷ್ಮಿ ರಬ್ಬರ್ ಸ್ಟಾಂಪ್ ಶಾಪ್ನಲ್ಲಿ ನಕಲಿ ಫಿಂಗರ್ ಪ್ರಿಂಟ್ಗಳನ್ನು ಎಷ್ಟು ನಿಮಿಷದಲ್ಲಿ ಎಷ್ಟು ವೇಗದಲ್ಲಿ ತಯಾರು ಮಾಡಿಕೊಡುವಂತಹ ಟೈಮಲ್ಲಿ ನಮ್ಮ ಪ್ರತಿನಿಧಿಯ ಜೊತೆಗೆ ಏನೆಲ್ಲ ಮಾತುಕತೆಯನ್ನು ನಡೆಸಿದ್ರು, ಅವರು ಮಾಡಿರುವಂತಹ ಘನಕಾರ್ಯಗಳನ್ನು ಸಾಧನಾ ವಿಚಾರಗಳನ್ನು ಹೇಗೆಲ್ಲ ಹಂಚಿಕೊಂಡಿದ್ದಾರೆ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಐದೇ ನಿಮಿಷ ಕೂತ್ಕೊಳ್ಳಿ. ಯಾವ ಸೈಜಲ್ಲಿ ಬೇಕು? ಇದೇ ಸೈಜಲ್ಲಿ ಬೇಕಾ? ಎರಡು ಇದೆ. ನಮ್ಮದೇ, ಇನ್ನೊಂದು ಬೇರೆ. ನಿಮ್ಗೆ ಗೊತ್ತಿರೋಣ? ಏನು ತೊಂದರೆ ಇಲ್ಲ, ನಮ್ಮದೇ. ಇಲ್ಲ ಹಂಗೆ ಮಾಡೋಂಗಿಲ್ಲ, ಅದಕ್ಕೆ ಇನ್ನು ನಮ್ಗೆ ಗೊತ್ತಿರೋರೆ. ಕಳಿಸ್ತೀನಿ. ಸಪ್ರೇಟ್ ಕಳಿಸಿ. ಯಾವುದು ಅಂತ ಗೊತ್ತಿಲ್ಲ. ಅದು ಬೇರೆ ಇದು ಬೇರೆ ಅಲ್ಲ? ಎರಡು ಒಂದೇ ಅಲ್ಲ? ಇಲ್ಲ, ಬೇರೆ ಬೇರೆ. ಇದು ಒಳ್ಳೆ ಐಡಿಯಾ ಅಲ್ವಾ ರೇಷನ್ ಎತ್ತಾಕೋಕ್ಕೆ? ಒಂದು ನೀವು ಚೆನ್ನಾಗಿ ನೋಡ್ಕೊಂಡ ಟೈಮಿಗೆ ನಿಮ್ಗೆ ಏನಾಗಲ್ಲ. ಯಾರನೋ ಒಂದು ಕಂಪ್ಲೇಂಟ್ ಮಾಡಿ ಅದೇನೋ ಮಿಸ್ಯೂಸ್ ಆಗಿದೆ ಅಂದರೆ ಎಷ್ಟು ದೊಡ್ಡ ಕ್ರೈಮ್ ಗೊತ್ತಾಗ. ಇವಾಗ ನೀವು ಇಲ್ಲಿ ಆಕ್ಸಿಡೆಂಟ್ ಎಲ್ಲಿ ಡೆತ್ ಅಲ್ಲಿ ಏನು ಮಾಡ್ತೀವಿ, ನೀವು ತಗೊಂತ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನೀವು ಡೆತ್ ಅಂತ ಅವ್ರಿಗೆ ಹೇಳ್ಬೇಕು. ಏನು ಸರ್? ಹೌದು, ಗ್ಯಾರಂಟಿ. ಇವಾಗ ನೀವೇನೋ ಒಂದು ಆಕ್ಸಿಡೆಂಟ್ ಡೆತ್ ಆಗಿರುತ್ತೆ, ಏನು ಡೆತ್ ಸರ್ಟಿಫಿಕೇಟ್ ಆಗ್ಬಿಡುತ್ತೆ. ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಬಿಟ್ಟು ಡೆತ್ ಅನ್ಬಿಟ್ಟಿದೆ ಅಂದರೆ ಇವಾಗ ಇರೋ ಗೌರ್ಮೆಂಟ್ ಏನಾಯ್ತು ಅಂದರೆ ಆಧಾರಲ್ಲಿ ಕಾರ್ಡ್ ಹೊಸಂದಿಲ್ಲ, ಬರುತ್ತಾ ಇಲ್ಲ ಚೆನ್ನಾಗಿ ಬರುತ್ತೆ. అది ఏమవుతుందంటే క్రైమ్ మీరు ఒకవేళ ఏదైనా జరిగింది ಕನ್ನಡನೇ ಹೇಳಿ ಪರವಾಗಿಲ್ಲ, ಅರ್ಥ ಆಗಿದೆ. ಇವಾಗ ಏನಾನ ಆಯ್ತು ನಿಮ್ಗೆ, ಜಸ್ಟ್ ಆಧಾರ್ ಕಾರ್ಡಲ್ಲಿ ಡೆತ್ ಸರ್ಟಿಫಿಕೇಟ್ ಯಾವುದೋ ಇನ್ಸೂರೆನ್ಸ್ಗೆ ಕ್ಲೈಮ್ ಮಾಡ್ತೀರಿ, ಅಲ್ಲ ಒಂದು ಇದರಲ್ಲಿಂದ ತೆಗಿಬಿಡ್ತೀವಿ. ಇವ್ರ ಹತ್ರ ಡೀಲರ್ಶಿಪ್ ಹತ್ರ ಕೊಟ್ಬಿಡ್ತಾರೆ. ಏನೋ ಅವ್ರು ಇಲ್ಲೇಪ್ಪ ನಮ್ಮ ಫ್ರೆಂಡೇ ಇಲ್ಲ ಏನೋ ಕೊಡ್ತಾರೆ ಅವ್ರು ಅಂತ ಕೊಟ್ಬಿಡ್ತಾರೆ. ನೀವು ಹೋಗಿದಂದ್ರೂ ಯೂಸ್ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡ್ತೀರ? ಕಷ್ಟ ಆಗುತ್ತೆ. ಯಾಕಂದ್ರೆ ಗೊತ್ತಿರೋರ್ದು ಅಂದ್ರೆ ಒಂದು ತುಂಬಾ ನಾನು ಬರಲ್ಲ, ಲೇಟ್ ಆಗತ್ತೋ ಏನೋ ಯೂಸ್ ಮಾಡ್ಕೊಂಡು ಜಾಸ್ತಿ. ಇದೇನಾಯ್ತು ಅಂದ್ರೆ ಇದು ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಏನೋ ಕೊಟ್ಟಿದೆ ಅಂದ್ರೆ ಅಲ್ಲಿ ಆಕ್ಸೆಸ್ ಆಗಿದೆ ಅಂದ್ರೆ ನಿಮ್ ದುಡ್ಡು ಎಲ್ಲಿನೂ ಬರಲ್ಲ. ನೀವು ಹೋಗ್ಬಿಟ್ಟು ಏನಂದ್ರೆ ನಿಮ್ ಫುಲ್ ರೈಟ್ಸ್ ಇಸ್ ನಿಮ್ ತಂಬೆ ಅಲ್ಲ. ಮತ್ತೆ ಇವ್ರ ಹೆಸರು ಎಲ್ಲೇ ಬೇಡ, ಎಲ್ಲೇನೋ ಹೋಗಿದೆ ಅಂದ್ರೆ ಏನೋ ಒಳ್ಳೇದು ಮಾಡಿಕೊಟ್ಟಿದ್ರೆ ನಮ್ಮೂರವರು ಅಂತ ಮಾಡ್ತಾ ಇದೀನಿ, ಇಲ್ಲ ಅಂದ್ರೆ ಬರೋಗಿ ಅಂತ ಹೇಳ್ತಾ ಇದೀನಿ. ಇಲ್ಲೆಲ್ಲ ಅಲ್ಲ ಬಸ್, ಅದೆಲ್ಲ ನೀವು ಮಾಡಿದ್ರೆ ಯಾರು ಗೊತ್ತಿರೋದು ಅವ್ರ ಮುಂದೆ. ನಾವು ಆಲ್ರೆಡಿ ಈ ತಲಗಟ್ಪುರ ಮತ್ತೆ ಇದು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ದುಡ್ಡು ಕಟ್ಬಿಟ್ಟು ಬಂದಿದ್ದೀವಿ. ಒಂದೇ ತಿಂಗಳಲ್ಲಿ 3 ಸ್ಟೇಷನ್ ಕರ್ಕೊಂಡು ಹೋಗಿದ್ರು. ಇನ್ನು ಏನಕ್ಕೆ? 1.5 ಲಕ್ಷ ಕಟ್ಟಿದ್ದೀನಿ ತಲಗಟ್ಪುರ ಸ್ಟೇಷನಲ್ಲಿ. ಏನಕ್ಕೆ? ಇದೆ ಫ್ರಾಡ್ ಆಗಿದೆ ಅಂತ. ಅದೇನು ಕಮ್ಮಿ ಏನಿಲ್ಲ. వీటే ఉంది కదా మీ ఓనర్ దే హోటల్ మీ ఓనర్ దే హోటల్ ఉంది చూడరా, దిలీప్ గారిదే. అంటే వాడే కదా ఇస్తా ఉండేది, వాడేది ఇస్తాడు. అటు ఏదైనా కాదన్నాడంటే ట్రై చేద్దాం, ఏముంది దానికి ఏముండదు. ಲೈಟ್ ಹಾಕಿ ಕುಡಿ ಅಂತ ಹೇಳ್ತಾ ಇದ್ದಾರೆ.
అయిందండి, ఒక 50 చేసుకుంటారా? ಅದರಲ್ಲಿ ಕಲಿಸ್ಬೇಕಂತ ನೀನು, ಅದೇನು ದುಡ್ಡೇನಿಲ್ಲ, ಫ್ರೀ. ಒಂದು 5 ನಿಮಿಷ ಇರಬೇಕಾ? 5 ಸೆಕೆಂಡಾ? ಏನು 1-2 ಸಲ ಅಮ್ಕಿದ್ರೆ ಆಯ್ತು. ಅದೇನು ಇದಾಗಲ್ಲ, ಡ್ರೆಸ್ಸಿಂಗ್ ಗಿಸ್ಸಿಂಗ್ ಇಂದ ದಾనికి దీనికి ಮಿಕ್ಸ್ ಆಯ್ತು. ಎಸ್, ನೋಡಿದ್ರಲ್ಲ ಅವ್ನು ಏನೇನೆಲ್ಲ ಮಾತಾಡ್ದಂತ. ಅಲ್ಲೊಬ್ಬ ಹೇಳ್ತಾನೆ, ಇನ್ ಕೇಸ್ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆಗಿಬಿಟ್ರೆ ನೀವು ಅದನ್ನು ಇನ್ಫಾರ್ಮ್ ಮಾಡಬೇಕು, ಡೆತ್ ಆಗಿದೆ ಈ ಥರ ಅಂತ ಯಾರಾದರೂ ಇನ್ಫಾರ್ಮ್ ಮಾಡಬೇಕು ಮನೆಯವರು. ಇಲ್ಲ ಅಂತಂದರೆ ನಿಮ್ಮ ಡೆತ್ ಆಗಿದ್ರೂ ಕೂಡ ಈ ಥರ ನಕಲಿ ತಮ್ಮ ಇಂಪ್ರೆಷನ್ ಇದನ್ನು ಬೇರೆ ಯಾರಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಯೂಸ್ ಮಾಡಿದ್ರೆ ಅದು ನಿಮ್ಮ ದುಡ್ಡೆಲ್ಲ ಹೋಗ್ಬಿಡುತ್ತೆ, ಯಾರಾದರೂ ಬಳಸ್ಕೊಳ್ಬೋದು ಇನ್ಶೂರೆನ್ಸ್ ಕ್ಲೇಮ್ ಮಾಡುವಂಥ ಸಂದರ್ಭದಲ್ಲಿ ಅಂತ. ಅಂದರೆ ಅವ್ರಿಗೆ ಎಲ್ಲವೂ ಗೊತ್ತು, ಇದರಿಂದ ಏನೆಲ್ಲ ಮಾಡಬಹುದು, ಇದಕ್ಕೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಎಲ್ಲನೂ ಗೊತ್ತಿದ್ದು ಇಂಥ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾದರೆ ಇದು ಬೆಂಗಳೂರಿನ ಜಯನಗರದಲ್ಲಿ ಮಾತ್ರ ಈ ಥರ ಆಗ್ತಾ ಇದೆಯಾ? ನೋ ವೇಸ್. ಬೆಂಗಳೂರಿನ ಮತ್ತೊಂದು ಹೃದಯ ಭಾಗ, ಹಳೇ ಏರಿಯಾ ಅಂತ ನಾವು ಏನು ಹೇಳ್ತೀವಿ, ಅವೆನ್ಯೂ ರೋಡು, ಬೆಂಗಳೂರಿನ ಅವೆನ್ಯೂ ರೋಡಲ್ಲೂ ಕೂಡ ಇದೇ ರೀತಿಯಾಗಿ ನಕಲಿ ಫಿಂಗರ್ ಪ್ರಿಂಟ್ಗಳ ಜಾಲ ಇದೆ. ನಕಲಿ ಫಿಂಗರ್ ಪ್ರಿಂಟ್ಗಳನ್ನು ತಯಾರು ಮಾಡುವಂಥ ಜಾಲ ಬೆಂಗಳೂರಿನ ಅವೆನ್ಯೂ ರೋಡ್ನಲ್ಲೂ ಇದೆ. ಇಲ್ಲೂ ಕೂಡ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಮಾಡುತ್ತೆ. ಇದು ಪವರ್ ಟಿವಿಯ 3ನೇ ಸ್ಥಳ ಸ್ಟಿಂಗ್ ಆಪರೇಷನ್ ಮಾಡಿರೋದು. ಧನುಷ್ ರಬ್ಬರ್ ಸ್ಟ್ಯಾಂಪ್ ಶಾಪ್ನಲ್ಲಿ ಫಿಂಗರ್ ಪ್ರಿಂಟ್ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಇಂಕ್ ಪ್ಯಾಡ್ ಅಲ್ಲಿ ಹಾಕಿರುವಂತಹ ತಂಬ್ ಇಂಪ್ರೆಷನ್ ಅನ್ನ ಕೊಡ್ತೀವಿ. ಇಲ್ಲೂ ವೈಟ್ ಶೀಟ್ ನಲ್ಲಿರುವ ಫಿಂಗರ್ ಪ್ರಿಂಟ್ಸ್ ಗಳನ್ನ ಸ್ಕ್ಯಾನ್ ಮಾಡ್ತಾರೆ. 45 ನಿಮಿಷದ ನಂತರ 4 ತಂಬನ್ನ ರೆಡಿ ಮಾಡ್ಕೊಡ್ತಾನೆ ಸಿಬ್ಬಂದಿ. 2 ಹಾರ್ಡು 2 ಸ್ಮೂತ್ ತಂಬನ್ನ ರೆಡಿ ಮಾಡ್ಕೊಡ್ತಾರೆ. ಸಾಕಷ್ಟು ಜನಕ್ಕೆ ಇದೇ ರೀತಿ ಮಾಡ್ಕೊಟ್ಟಿದೀವಿ ಸಾರ್ ಅಂತ ಇವನ್ನ ದೊಡ್ಡ ಸಾಧನೆ ಮಾಡಿದಾನೆ ಅನ್ನೋ ತರ ಹೇಳ್ಕೊಳ್ತಾನೆ. ನಕಲಿ ತಂಬ್ ರೆಡಿ ಮಾಡಿ 1,500 ರೂಪಾಯಿಯನ್ನ ಪಡ್ಕೊಳ್ತಾನೆ. ಬಾಗೇಪಲ್ಲಿಯಲ್ಲಿ 1,000, ಜಯನಗರಲ್ಲಿ 700 ರೂಪಾಯಿ. ಅದು ಜಯನಗರದಲ್ಲಿ ಹೇಳ್ತಾನೆ, ಏನೋ ನಮ್ಮೂರವ್ರು ನೀವು ಅಂತ ಮಾಡ್ಕೊಡ್ತಾ ಇದ್ದೀನಿ ಸರ್ ಅಂತ ಹೇಳಿ. ಸೊ ಅವೆನ್ಯೂ ರೋಡಲ್ಲಿ 1,500 ರೂಪಾಯಿ ತಗೊಂಡು 4 ತಂಬುಗಳನ್ನು ರೆಡಿ ಮಾಡ್ಕೊಡ್ತಾನೆ, 2 ಸಾಫ್ಟು 2 ಹಾರ್ಡ್. ಸೊ ಹಾಗಾದ್ರೆ ಅವೆನ್ಯೂ ರೋಡಲ್ಲಿ ಏನೆಲ್ಲ ಆಯ್ತು ಒಂದ್ಸಲ ನೋಡ್ಕೊಂಡು ಬನ್ನಿ. ಆಮೇಲೆ ಜೆರಾಕ್ಸ್ ಎಲ್ಲ ಒಂದೊಂದು ಸೇಮ್ ಸರಿಯಲ್ಲಿ 2 ಕಾಪಿ ಹಾಕ್ಸ್ಕೊಂಡು ಕತ್ರಿ ಕೊಡ್ತೀನಿ ಆಮೇಲೆ ಅದು ಟ್ರೇಸಿಂಗ್ ತೆಗೆದುಕೊಳ್ಳಿ ಸರ್. ಮಾರ್ಕ್ ಹಾಕಿದ್ರು ನೋಡಿ, ಅದು ಸ್ಟ್ರೈಟ್, ಇದು ಉಲ್ಟ. ನಾನು ಸೇರಿಸ್ತಾನು, ನಾವು ನಾನೇ ಕಾವಲ್ಲ. ಬೇರೆ వాళ్ళు వర్కౌట్ అయితే అంటే మనకి అవుతాయి. వేరే వాళ్ళకి చేయింటారు కదా మీరు, అవుతాండే కదా వాళ్ళు ఎత్తుకొని పోయినారు, అది అవుతాండే. అది అయిందా లేదు మళ్ళీ నాకు తెల్దా. ఒట్లా చేయిస్తాను, వేరే ఊర్లు ఇంకా వచ్చేదానికి అయ్యేదాని కోసం చేసుకుని పోయింటారు. అది ఏం వాళ్ళ సక్సెస్ అయిందో లేదో నాకు ఇది వరకు నాకు మెసేజ్ రావాలి, ఎవరు చెప్పలేదు. సరేనా, ఇది కొంచెం ఆడు ఉంది, 2-3% బెండ్ అవుతుంది. ఆవిడ నేనేం చేసినామంటే జాగ్రత్తలో వచ్చి యూజ్ కానీ చేసినాం. ఈ 2 యూజ్ అవుతాయి.
ಸಪ್ರೇಟ್ಗೆ ಬಿಟ್ಟು ಕುಡಿ. ಬೆಂಡ್ ಐತಿ, ಎಲ್ಲ ಇದೆ, ಇದು ಬೆಂಡ್ ಐತಂడి, అయినా ఇది బెండ్ అవుతుంది, ఇవి అయ్యేదా కావాలి చూసుకో. అవి ಬೇರೆ కవర్, ఇవి ಬೇರೆ కవర్. మార్క్ చేసి పోయాలా, ఇంక పోయాలా, ఇది ఎంత? 1500 అవుతాయి కదా పక్క పక్క అవుతాయి కదా. అవుతుంది, స్మూత్ గా ఉండేది అవుతుంది. అవును. ఉండాలా ಆಮೇಲೆ ಜೆರಾಕ್ಸ್ ಎಲ್ಲ ಒಂದು ಚೇಂಜ್ ಎರಡು ಕಾಪಿ ಕತ್ರಿ ಕೊಡ್ತೀನಿ ಆಮೇಲೆ. ಅದು ಪ್ಲೇಸಿಂಗ್ ತೆಗೆದುಕೊಳ್ಳಿ ಸರ್. మార్క్ ಹಾಕಿದ್ರು ನೋಡಿ, ಅದು ಸ್ಟ್ರೈಟ್, ಇದು ಉಲ್ಟ. ನಾನು చూపిస్తాను, ನಾವು ఓకే అయితే అవుతుంది కదా. చాలా కావాలా. ಬೇರೆ వాళ్ళు వర్కౌట్ అయితే అంటే మనవి అవుతాయి. ಬೇರೆ వాళ్ళకి చేయింటారు కదా మీరు, అవుతా ఉండే కదా, వాళ్ళు ఎత్తుకొని పోయినారు, అది అవుతా ఉండే. అది అయిందా లేదు మళ్ళీ నాకు తెల్దా. ఒట్లా చేయిస్తాను, వేరే ఊర్లు ఇంకా వచ్చేదానికి అయ్యేదాని కోసం చేసుకుని పోయింటారు. అది ఏం వాళ్ళు సక్సెస్ అయిందో లేదో నాకు ఇది వరకు నాకు మెసేజ్ రావాలి, ఎవరు చెప్పలేదు. సరేనా, ఇది కొంచెం ఆడు ఉంది, 2-3% బెండ్ అవుతుంది. ఇది ఆవిడ నేనేం చేసినామంటే జాగ్రత్తలో వచ్చి యూజ్ కానీ చేసినాం. ఈ రెండు యూజ్ అవుతాయి. ఇది సపరేట్గా పెట్టి ఇట్లా బెండ్ అవుతుంది, అయ్యేలా ఇది, ఇది బెండ్ అవుతుంది, అయినా ఇది బెండ్ అవుతుంది, ఇవి అయ్యేదా కావాలి చూసుకో. అవి ಬೇರೆ కవర్, ఇవి ಬೇರೆ కవర్. మార్క్ చేసి పోయాలా, ఇంక పోయాలా, ఇది ఎంత? 1500 అవుతాయి కదా పక్క పక్క అవుతాయి కదా. అవుతుంది, స్మూత్ గా ఉండేది అవుతుంది. అవును. ನೋಡಿದ್ರಲ್ಲ, ಇದು ನೀವು ಬೆಂಗಳೂರಿನ ಅವೆನ್ಯೂ ರೋಡ್ನಲ್ಲಿ ನಡೆದಂಥ ಸ್ಟಿಂಗ್ ಆಪರೇಷನ್. ಸರ್, ಬೆಂಗಳೂರಿನ ಅವೆನ್ಯೂ ರೋಡ್ ಅಂತಂದರೆ ಹಾರ್ಟ್ ಆಫ್ ದ ಸಿಟಿನೂ ಹೌದು ಮತ್ತು ಹಳೆ ಏರಿಯಾ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುವಂಥ ಜಾಗ. ಚಿಕ್ಕಪೇಟೆ ಅವೆನ್ಯೂ ರೋಡ್ ಇಲ್ಲೆಲ್ಲವೂ ಕೂಡ ಏನಾದರೂ ಬೇಕು ಅಂತಲೇ ಜನ ಇಮಿಡಿಯೇಟಾಗಿ ಅವೆನ್ಯೂ ರೋಡು, ಚಿಕ್ಕಪೇಟೆ ಇಲ್ಲೆಲ್ಲ ಹೋಗಲಿಕ್ಕೆ ಹೋಗ್ತಾರೆ. ಸೊ ಅಲ್ಲೂ ಕೂಡ 1,500 ತಗೊಂಡು 2 ಥರ, ಅಂದರೆ ಟೋಟಲ್ 4 ತಮ್ಮ ಇಂಪ್ರೆಷನ್ ಮಾಡಿಕೊಡ್ತಾರೆ. 4 ಥರದ್ದು, ಅದರಲ್ಲಿ 2 ಸಾಫ್ಟ್ ಇರುತ್ತೆ, 2 ಹಾರ್ಡ್ ಇರುತ್ತೆ. ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸಿ ಹಿಯರ್ ವೆರಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ವಿ. ಇದು ನಾವು ಹೋಗ್ಬಿಟ್ಟು ನಮ್ಮ ಏನು ಕೈಯನ್ನು ಬೆರಳನ್ನು ಯಾವುದರೋ ಸಿಲಿಕಾನ್ ಮೇಲೆ ಇಟ್ಟು ಮಾಡ್ತಾ ಇಲ್ಲ. ಹಿಯರ್ ವೆರಿ ಕ್ಲಿಯರ್ಲಿ ಸೇಸ್ ನೋಡಿ, ಅವ್ರು ಕಟ್ ಮಾಡ್ತಾ ಇರೋದು ನಾವು ವೈಟ್ ಶೀಟಲ್ಲಿ ತಮ್ಮ ಇಂಪ್ರೆಷನ್ ಏನಿದೆ, ನಮ್ಮ ಬೆರಳಚ್ಚೇನಿದೆ ಅದನ್ನು ಒತ್ಬಿಟ್ಟು ವೈಟ್ ಶೀಟಲ್ಲಿ ಕೊಡ್ತಾ ಇದ್ದೀವಿ. ವೈಟ್ ಶೀಟಿಂದ ಅವರು ಕಟ್ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಕಾಣುತ್ತೆ ನಿಮಗೆ ವಿಡಿಯೋದಲ್ಲಿ. ಅವರು ವೈಟ್ ಶೀಟನ್ನು ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿಬಿಟ್ಟು ಅದನ್ನು ಕಂಪ್ಯೂಟರಲ್ಲಿ ಸ್ಕ್ಯಾನ್ ಮಾಡ್ತಾರೆ ನೋಡಿ, ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ನೋಡಿ, ಯು ಕ್ಯಾನ್ ಸಿ ವೆರಿ ವೆರಿ ಕ್ಲಿಯರ್. ಅದನ್ನು ಕಂಪ್ಯೂಟರಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ನಿಮಗೆ ರಬ್ಬರ್ ಸ್ಟ್ಯಾಂಪ್ ಥರ ಬೇಕಾ
ಅಥವಾ ಸಿಲಿಕಾನ್ ಜೆಲ್ಲಲ್ಲಿ ಬೇಕಾ, ನಿಮಗೆ ಹಾರ್ಡ್ ಬೇಕಾ, ನಿಮಗೆ ಸಾಫ್ಟ್ ರೀತಿಯಲ್ಲಿ ಬೇಕಾ, ನಿಮಗೆ ಚರ್ಮವನ್ನೇ ಹೋಲುವ ರೀತಿ ಮಾಡಿಕೊಡ್ಲಾ ಅಂತ ಕೇಳ್ತಾರೆ. ಮಾತ್ರ ಅಲ್ಲ, ಮಾಡಿಕೊಡ್ತಾರೆ. ಆ್ಯಂಡ್ ಎಷ್ಟು ದುಡ್ಡು ಅಂತ ಕೇಳಿದ್ರೆ ಜಸ್ಟ್ 1500 rupees. ಅಲ್ಲಿ ನಿಮ್ಮ ಬೆರಳಚ್ಚೆ ನಿಮಗೆ ಒರಿಜಿನಲ್ ಬೆರಳಚ್ಚಾಗಿ ನಿಮ್ಮ ಕೈಗೆ ಸಿಗುತ್ತೆ. ನೋಡಿ, ನಿಮ್ಮ ಒರಿಜಿನಲ್ ಬೆರಳಚ್ಚಾಗಿ. ಯಾಕಂದರೆ ಅದನ್ನು ಭಾರತ ದೇಶದ ಡಿಜಿಟಲ್ ಇಂಡಿಯಾದ ಆಧಾರ್ ಕಾರ್ಡೇ ಅಥೆಂಟಿಕೇಟ್ ಮಾಡಿದ ಮೇಲೆ ನಾವು ನಾಳೆ ಸತ್ರು ಅದು ಜೀವಂತ ಅಂತ ತೋರಿಸ್ಬೋದು ಅಂತ ಹೇಳ್ತಾರೆ. ನೀವು ನಾಳೆ ಇಲ್ಲ ಅಂದರೂ ಓಕೆ, ನೀವು ಬದುಕಿದ್ದಂಗೆ ತೋರಿಸ್ಬೋದು. ಸತ್ತವರದು ಏನಾದರೂ ನಾವು ಮಾಡಿ ಇಟ್ಕೊಂಡ್ರೆ ಅವನು ಸತ್ತ ಮೇಲೆ ಅವನ ಹೆಸರಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಅವನು ಬೇಕಾಗಿಲ್ಲ, ವ್ಯಕ್ತಿನೇ ಬೇಕಾಗಿಲ್ಲ. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡೇ ನನ್ನ ಕಂಟ್ರೋಲಲ್ಲಿರುವಾಗ ನಾನು ನಿಮ್ಮ ಜಗತ್ತಲ್ಲಿ ಯಾವ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಬೋದು. ಟುಡೇ ಈವನ್ ಯುವರ್ ಪಾಸ್ಪೋರ್ಟ್ ಲಿಂಕ್ ಟು ಆಧಾರ್ ಕಾರ್ಡ್, ನಿಮ್ಮ ಇನ್ಕಮ್ ಟ್ಯಾಕ್ಸಿಂದ ಹಿಡಿದು ಬ್ಯಾಂಕಿಂದ ಹಿಡಿದು ವಿ ಡೋಂಟ್ ನೋ ಎಲ್ಲಿವರೆಗೆ ಇದು ಜಾಲಗಳು ಹರಡಿಕೊಂಡಿದ್ದಾವೆ, ಇದು ಎಲ್ಲಿಯವರೆಗೆ ಹೋಗ್ಬೋದು, ಸೆಕ್ಯೂರಿಟಿ ಆಫ್ ಇಂಡಿಯಾ ಯಾವ ರೀತಿಯ ರಿಸ್ಕ್ ಫ್ಯಾಕ್ಟ್ರಲ್ಲಿ ಇರ್ಬೋದು, ಇದೇ ರೀತಿ ನಮ್ಮ ಡೇಟಾಗಳು ಯಾವ್ಯಾವ ದೇಶಗಳು ಹಂಚ್ಕೊಂಡಿರ್ಬೋದು. ನಾಳೆ ಸಪೋಸ್ ಪಾಕಿಸ್ತಾನದಿಂದ ಯಾರನ್ನು ಮಾಡಿಬಿಟ್ಟು ಇದನ್ನು ಬೇರೆ ಕಂಟ್ರಿಗೂ ಕಳಿಸ್ಬಿಟ್ರೆ ಏನಾಗ್ಬೋದು. ವಿ ಡೋಂಟ್ ನೋ ಹೌ ಸೆಕ್ಯೂರಿಟಿ ಆಫ್ ಇಂಡಿಯಾ ಇಸ್ ಇನ್ ರಿಸ್ಕ್. ಅದು ಅನಾಲಿಸಿಸ್ ಮಾಡಬೇಕಿನ್ನು ದೊಡ್ಡವರು ಕೂತ್ಕೊಂಡ್ಬಿಟ್ಟು. ನಾವು ಕೊಟ್ಟಂತಹ ಫಿಂಗರ್ ಪ್ರಿಂಟ್ಗಳು, ಬೆರಳಚ್ಚುಗಳು ಎಷ್ಟು ಸೇಫ್ ಆಗಿದ್ದಾವೆ. ವೇರ್ ವಿ ಆರ್, ಕೇಳಿದಲ್ಲೆಲ್ಲ ಒತ್ತೀವಲ್ವಾ, ಕೇಳಿದ ಆ್ಯಪ್ಗೆಲ್ಲ ನಾವು ಬೆರಳಚ್ಚು ಕೊಡ್ತೀವಿ. ಮೊಬೈಲ್ ಕೂಡ, ನಾವು ಯೂಸ್ ಮಾಡೋ ಮೊಬೈಲ್ ಕೂಡ ಬೆರಳಚ್ಚು ನಮ್ಮದು. ವಿ ಟ್ರಸ್ಟ್ ಸೋ ಮಚ್ ದ್ಯಾಟ್ ದಿಸ್ ಕೆನಾಟ್ ಬಿ ಕಾಪಿಡ್ ಅಂತ ಇದೆ ನಮಗೆ. ಹೈಯೆಸ್ಟ್ ಕೇಸ್ಗಳು FSL ಅಲ್ಲಿ ಬೆರಳಚ್ಚುಗಳ ಮೂಲಕ ಡಿಸೈಡ್ ಆಗ್ತವೆ. ಬೆರಳಚ್ಚು ಬ್ಲೂ ಪ್ರಿಂಟ್ ಏನಿದೆ ನಮ್ಮದು, ಫಿಂಗರ್ ಬ್ಲೂ ಪ್ರಿಂಟ್ ಏನಿದೆ, ಅದು ಫಿಂಗರ್ ಪ್ರಿಂಟ್ ಮ್ಯಾಚ್ ಆದರೆ ಕೇಸ್ಗಳು ಕೋರ್ಟಲ್ಲಿ ಡಿಸೈಡ್ ಆಗ್ತವೆ, ಕನ್ವಿಕ್ಷನ್ಗಳಾಗ್ತವೆ. ಅಂತಹ ಸ್ಥಿತಿಯಲ್ಲಿರುವಾಗ 150 ಕೋಟಿ ಜನರ ಆಧಾರ್ ಕಾರ್ಡಲ್ಲಿ ಬೆರಳಚ್ಚುಗಳಿರುವಾಗ ಕಾಳಸಂತೆಯಲ್ಲಿ 500 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿಗೆ 15 ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ನಿಮ್ಮ ಬೆರಳಚ್ಚನ್ನು ರೆಡಿ ಮಾಡಿ ನಿಮಗೆ ಬೇಕಾದ ಸ್ಥಿತಿಯಲ್ಲಿ ಕೊಡ್ತಾರಂದ್ರೆ ಹೌ ಡೇಂಜರಸ್ ಪೊಸಿಷನ್ ವಿ ಆರ್ ಇನ್ ಟುಡೇ ಅಂತ ಗೊತ್ತಾಗತ್ತೆ. ಈಗ ನೀವೆಲ್ಲ ಅಲ್ಲಿ ನೋಡಿದ್ರಿ, ಆ ವಿಡಿಯೋನ ಇನ್ನೊಮ್ಮೆ ನೋಡ್ಕೊಂಬರುವ. ಅವೆನ್ಯೂ ರೋಡಲ್ಲಿ ಏನಾಗುತ್ತೆ? ಬೆಂಗಳೂರಿನ ಹೃದಯ ಭಾಗ, ಕಮಿಷನರ್ ಆಫೀಸು ಹತ್ರನೇ, DG ಆಫೀಸು ಹತ್ರನೇ, ವಿಧಾನಸಭೆನೂ ಹತ್ರನೇ, ಎಲ್ಲ ಕಾರ್ಯಾಲಯಗಳು ಹತ್ರ ಇರುವಂಥ ಅವೆನ್ಯೂ ರೋಡಲ್ಲಿ ಒಂದು ರಬ್ಬರ್ ಸ್ಟ್ಯಾಂಪ್ ವೆಂಡರ್ ಯಾವ ರೀತಿ ಪ್ರೊಫೆಷ್ನಲಿ IIM ITIಯಲ್ಲಿ ಮಾಡ್ಕೊಂಡಾಗ ಬಂದಂಗೆ ಒಂದು ವೈಟ್ ಶೀಟಲ್ಲಿರುವ ಫಿಂಗರ್ ಪ್ರಿಂಟನ್ನು ಕಟ್ ಮಾಡಿಬಿಟ್ಟು, ಸ್ಕ್ಯಾನ್ ಮಾಡಿಬಿಟ್ಟು ಡುಪ್ಲಿಕೇಟ್ ಅನ್ನು ಒರಿಜಿನಲ್ ಆಗಿ ನಮಗೆ ಮಾಡಿಕೊಡ್ತಾರೆ ಅನ್ನೋದನ್ನು ನೋಡಿ. ಅದರ ನಂತರ ನಿಮಗೆ ನಾವು ಸ್ಟಿಂಗ್ ಆಪರೇಷನ್ ಮೂಲಕ ಮಾಡಿಸ್ಕೊಡುವಂತಹ ಫಿಂಗರ್ ಪ್ರಿಂಟ್, ಇದು ಫಿಂಗರ್ ಪ್ರಿಂಟ್. ಇದು ಬಾಗೇಪಳ್ಳಿಯಲ್ಲಿ ಮಾಡಿದಂತಹ ಫಿಂಗರ್ ಪ್ರಿಂಟ್ ನನ್ನ ಹತ್ರ ಇದೆ ನೋಡಿ. ಕೈಯಲ್ಲಿ ಒಬ್ಬನ ಫಿಂಗರ್ ಪ್ರಿಂಟನ್ನು ನಾನು ಇಟ್ಕೊಂಡಿದ್ದೀನಿ, ಕೈಯಲ್ಲಿ ಒಬ್ಬನ ಭವಿಷ್ಯವನ್ನು ಇಟ್ಕೊಂಡಿದ್ದೀನಿ, ಕೈಯಲ್ಲಿ ಒಬ್ಬನ ಇಡೀ ಆಧಾರ್ ಕಾರ್ಡ್ ಅಥೆಂಟಿಕೇಷನನ್ನು ನಾನು ಇಟ್ಕೊಂಡಿದ್ದೀನಿ, ಕೈಯಲ್ಲಿ ಒಬ್ಬ ವ್ಯಕ್ತಿಯ ಸರ್ವಸ್ವವನ್ನು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ದರ್ ಇಸ್ ನೋ ಸೀಕ್ರೆಟ್. ಅವನ ಇಡೀ ಜೀವನದ ಸೀಕ್ರೆಟ್ ನನ್ನ ಹತ್ರ ಇದೆ, ನನ್ನ ಕೈಯಲ್ಲಿದೆ, ಅವನ ಬೆರಳಚ್ಚು ನನ್ನ ಹತ್ರ ಇದೆ. ಇದನ್ನು ಯೂಸ್ ಮಾಡಿಕೊಂಡು ನಾನು ಆ ವ್ಯಕ್ತಿಯ ಯಾವ ಟ್ರಾನ್ಸಾಕ್ಷನ್ಗಳನ್ನು ಏನು ಬೇಕಾದರೂ ಇಲ್ಲೇ ಕೂತ್ಕೊಂಡು ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ, ನನ್ನ ಹತ್ರ ಒಬ್ಬನ ಒರಿಜಿನಲ್ ಬೆರಳಚ್ಚು ನನ್ನ ಕೈಯಲ್ಲಿದೆ. ಇದು ವರ್ಕ್ ಆಗುತ್ತಾ? ಇದು ಬಾಗೇಪಲ್ಲಿಯಲ್ಲಿ ಮಾಡಿದಂತಹ 1000 ರೂಪಾಯಿ ಕೊಟ್ಟು ಮಾಡಿದಂತಹ ಒಬ್ಬನ ಬೆರಳಚ್ಚು ನನ್ನ ಕೈಯಲ್ಲಿದೆ. ನೀವು ಅರ್ಥ ಮಾಡ್ಕೊಳ್ಳಿ, ಕೂತ್ಕೊಂಡೆಲ್ಲ ಅಂದ್ಕೊಂಬಿಡಿ. ನಿಮ್ಮ ಬೆರಳಚ್ಚು ನನ್ನ ಕೈಯಲ್ಲಿದ್ದರೆ ಏನಾಗಬಹುದು ಅನ್ನೋದನ್ನು ಊಹೆ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಬೆರಳಚ್ಚಿನ ಮೂಲಕ ಆಪರೇಟ್ ಮಾಡಬಹುದು.
ಆ ಬೆರಳಚ್ಚು ನನ್ನ ಕೈಯಲ್ಲಿದೆ ಅನ್ನುವ ಊಹೆ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡು ಇಲ್ಲೇ ಕೂತ್ಕೊಂಡ್ಬಿಟ್ಟು ಈ ಬೆರಳಚ್ಚು ಮುಖಾಂತರ ನಿಮ್ಮ ಫೋನ್ ನಂಬರ್, ಆಧಾರ್ ಕಾರ್ಡಲ್ಲಿರುವ ಫೋನ್ ನಂಬರನ್ನು, ಇಮೇಲ್ ಐ ಡಿಗಳನ್ನು ಕೂಡ ನಾನು ಚೇಂಜ್ ಮಾಡಬಹುದು ಅನ್ನುವ ಊಹೆ ಮಾಡ್ಕೊಳ್ಳಿ. ನೀವು ಕಷ್ಟಪಟ್ಟು ದುಡಿದಂತಹ, ಸೇವಿಂಗ್ ಮಾಡಿದಂತಹ ಜನ್ಧನ್ನಿಂದ ಹಿಡಿದು ಬಿಲಿಯನರ್ವರೆಗಿನ ಅಕೌಂಟ್ಗಳು ಇದ್ರೆ, ನಿಮ್ಮ ಬೆರಳಚ್ಚು ನನ್ನ ಕೈಯಲ್ಲಿದ್ದರೆ ಏನಾಗಬಹುದು ಅನ್ನೋ ಊಹೆ ಮಾಡ್ಕೊಳ್ಳಿ. ನಿಮ್ಮ ಆಸ್ತಿ ಪಾಸ್ತಿ ಅಂತಸ್ತುಗಳೆಲ್ಲ ಇದ್ದಾವೆಲ್ಲ, ಸಬ್ ರಿಜಿಸ್ಟರ್ ಎಲ್ಲ ಆಫೀಸಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಮ ಬೆರಳಚ್ಚು ಇದ್ದು ನನ್ನ ಕೈಯಲ್ಲಿದ್ದರೆ ಏನಾಗಬಹುದು ಅನ್ನೋದನ್ನು ಊಹೆ ಮಾಡ್ಕೊಳ್ಳಿ. ಮನೆಯಲ್ಲಿ ಸೇಫ್ ಲಾಕರ್ ನೀವು ಬಾಗಿಲಿಗೆ ಹಾಕ್ಬಿಡ್ತೀರಲ್ಲ, ಡಿಜಿಟಲ್ ಲಾಕರ್, ತುಂಬ ಸೇಫ್, 40,000 50,000 ಕೊಟ್ಬಿಟ್ಟು ಡಿಜಿಟಲ್ ಲಾಕರ್ ಹಾಕ್ಬಿಟ್ಟಿದ್ದೀವಿ, ನನ್ನ ಬೆರಳು ಇಟ್ಟರೆ ಮಾತ್ರ ಅದು ಓಪನ್ ಆಗ್ಬೋದು ಅನ್ನುವ ಊಹೆಯಲ್ಲಿರುವ ನಿಮಗೆ ಅದೇ ನಿಮ್ಮ ಬೆರಳಚ್ಚು ಒರಿಜಿನಲ್ ನನ್ನ ಹತ್ರ ಇದ್ದರೆ ಏನಾಗಬಹುದು ಅನ್ನೋ ಊಹೆ ಇಟ್ಕೊಳ್ಳಿ. ಬಿಡಿ, ಅಧಿಕಾರಿ ಒಬ್ಬನ್ನು ಇಟ್ಕೊಳ್ತೀನಿ, DC, AC, ತಹಸೀಲ್ದಾರೋ, ಸಬ್ ರಿಜಿಸ್ಟ್ರಾರೋ, ADLR, DDLR, ನ್ಯಾಯಾಧೀಶರು ಎಲ್ಲರೂ ತಮ್ಮ ಬೆರಳಚ್ಚು ಮೂಲಕ ಜಡ್ಜ್ಮೆಂಟ್ಗಳನ್ನು ಅಪ್ಲೋಡ್ ಮಾಡುವ ಸ್ಥಿತಿಯಲ್ಲಿರುವಾಗ ಈ ಬೆರಳಚ್ಚು ಒರಿಜಿನಲ್ ಇನ್ನೊಬ್ಬರ ಕೈಯಲ್ಲಿದ್ದರೆ ಏನಾಗಬಹುದು ಅನ್ನೋದನ್ನು ಊಹಿಸ್ಕೊಳ್ಳಿ. ಟ್ರೆಜರರಿ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರದ ಟ್ರೆಜರರಿಗಳಿಗೆ ಅಥೆಂಟಿಕೇಶನ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬೆರಳಚ್ಚು ಕೊಟ್ಟು ಟ್ರಾನ್ಸಾಕ್ಷನ್ ಅನ್ನು ಅಪ್ರೂವ್ ಮಾಡುವ ಸ್ಥಿತಿಯಲ್ಲಿರುವಾಗ ಈ ಆ ಒರಿಜಿನಲ್ ಬೆರಳಚ್ಚು ನಮ್ಮ ಕೈಯಲ್ಲಿ, ಯಾರ ಕೈಯಲ್ಲಿ ಆದರೂ ಸಿಕ್ಬಿಟ್ರೆ ಏನಾಗಬಹುದು ಅನ್ನೋದನ್ನು ಊಹಿಸ್ಕೊಳ್ಳಿ. ಬ್ಯಾಂಕ್ ಮ್ಯಾನೇಜರ್ಸು, ಎಂಪ್ಲಾಯೀಸು, ನಿಮ್ಮ ಬೆರಳಚ್ಚಿನ ಮೂಲಕ ಟ್ರಾನ್ಸಾಕ್ಷನ್ಗಳನ್ನು ನೀವು ಅಥೆಂಟಿಕೇಶನ್ ಮಾಡುವಾಗ ಈ ಬೆರಳಚ್ಚು ಒಬ್ಬನ ಕೈಯಲ್ಲಿದ್ದರೆ ಏನಾಗಬಹುದು ಅನ್ನೋದನ್ನು ಊಹಿಸ್ಕೊಳ್ಳಿ. ಎಂಪ್ಲಾಯೀಸ ತಮ್ಮ ಬೆರಳಚ್ಚನ್ನು ತಮ್ಮ ಎಂಪ್ಲಾಯರ್ಗಳಿಗೆ ಅಥವಾ ಗವರ್ಮೆಂಟ್ ಎಂಪ್ಲಾಯೀಸ್ ತನ್ನ ಗವರ್ಮೆಂಟ್ಗಳಿಗೆ ಬೆರಳಚ್ಚನ್ನು ಕೊಟ್ಟರೆ ಆ ಬೆರಳಚ್ಚುಗಳು ಇನ್ನೊಬ್ಬನ ಕೈಗೆ ಡುಪ್ಲಿಕೇಟ್ ಆಗಿ ಈ ರೀತಿಯಾಗಿ ಸಿಕ್ಕಿದ್ರೆ ಏನಾಗಬಹುದು ಅನ್ನೋದನ್ನು ಊಹಿಸ್ಕೊಳ್ಳಿ. ನಿಮ್ಮಲ್ಲೇ ಒಮ್ಮೆ ಕೂತ್ಕೊಂಡು ಈ ಸ್ಟೋರಿ ಪಕ್ಕಕ್ಕಿಟ್ಬಿಟ್ಟು ನಿಮ್ಮ ಬೆರಳಚ್ಚು ಇನ್ನೊಬ್ಬನ ಕೈಯಲ್ಲಿ ಒರಿಜಿನಲ್ ಇದ್ರೆ ಏನಾಗಬಹುದನ್ನು ಊಹಿಸ್ಕೊಳ್ಳಿ. ನಾವು ಎಲ್ಲಿದ್ದೀವಿ ಅನ್ನೋದನ್ನು ಊಹಿಸ್ಕೊಳ್ಳಿ. ಇದು ಒಂದು. ನಂಬರ್ 2, ಇದು ನಿಮಗೆ ನೋಡ್ಲಿಕ್ಕೂ ಕಷ್ಟ ಆಗುತ್ತೆ. ಯಾಕೆ ಗೊತ್ತಾ? ಇದನ್ನು ಹಿಂಗೆ ಇಟ್ಕೊಂಡ್ರೆ, ನಾನು ಹಿಂಗೆ ಇಟ್ಕೊಂಡ್ರೆ ಇನ್ನೊಬ್ಬರ ಬೆರಳಚ್ಚು ನನ್ನ ಕೈಯಲ್ಲಿ, ಇದು ನನ್ನ ಬೆರಳಚ್ಚಲ್ಲ, ಚರ್ಮದ ಕಲರಲ್ಲಿ, ಇಟ್ಸ್ ಈಕ್ವಲ್ ಟು ಸ್ಕಿನ್ ಕಲರ್. ಇದನ್ನು ನಾನು ಹಿಂಗೆ ಇಟ್ಕೊಂಡ್ರೆ ಇದರಲ್ಲಿ ಯಾರ ಬೆರಳಚ್ಚು ಇದೆ ಅಂತ ಇದನ್ನು ನಾನು ಇಲ್ಲಿ ಅಂಟಿಸ್ಕೊಂಡ್ಬಿಟ್ರೆ ನಿಮಗೆ ಗೊತ್ತೂ ಆಗಲ್ಲ ನನ್ನ ಹತ್ರ ನಾನು ಬೇರೆಯವರ ಬೆರಳಚ್ಚು ಹಾಕ್ತಾ ಇದ್ದೀನಿ ಅಂತಲೂ ನಿಮ್ಗೆ ಗೊತ್ತಾಗಲ್ಲ. ಇದನ್ನು ನಾನು ಜಸ್ಟ್ ಇಲ್ಲಿಗೆ ಒಂದು ಫೆವಿಕ್ವಿಕ್ ಹಾಕ್ಬಿಟ್ಟು ಹಿಂದ್ಗಡೆಯಿಂದ ಅಂಟಿಸ್ಕೊಂಡ್ರೆ ಸಾಕು. ನೀವಾಗಿಯೇ ನಿಮ್ಮ ಬೆರಳಚ್ಚನ್ನು ನಾನು ಎಲ್ಲಿ ಬೇಕಾದರೂ ಅಥೆಂಟಿಕೇಟ್ ಮಾಡ್ಬೋದು. ತೋರಿಸ್ತೀನಿ ಪುನಃ. ಇದು ಜಯನಗರದ್ದು. ದಿಸ್ ಇಸ್ ಡನ್ ಇನ್ ಜಯನಗರ, ವೆರಿ ಪ್ರೊಫೆಷ್ನಲಿ ಡನ್. ನಾವು ಬೆರಳು ಕೊಟ್ಟಿಲ್ಲ, ನಾವು ಖಾಲಿ ನಮ್ಮ ಬೆರಳಚ್ಚನ್ನು ಕಳಿಸಿದ್ದೀವಿ. ಇದು ಜಯನಗರದ ಬೆರಳಚ್ಚು. ಇನ್ನೊಂದು ತೋರಿಸ್ತಾ ಇದ್ದೀನಿ, ಅದೇ ಕಲರಲ್ಲಿ ಇನ್ನೊಂದು ಬೆರಳಚ್ಚು, ಅವೆನ್ಯೂ ರೋಡ್ ಬೆರಳಚ್ಚು. ವೆರಿ ಸಿಂಪಲ್ ಕಲರ್, ಸ್ಕಿನ್ ಕಲರ್. ನೀವು ಅಂಟಿಸ್ಕೊಂಡ್ಬಿಟ್ರೆ ಯಾರಿಗೆ ಗೊತ್ತಾಗಲ್ಲ, ಈ ರೀತಿಯಾಗಿ ಒತ್ತುಬಿಟ್ರೆ ಆಯಿತು. ನಿಮ್ಮ ಆಧಾರ್ ಕಾರ್ಡಲ್ಲಿ ನಾನು ಕೂತ್ಕೊಂಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಅಥೆಂಟಿಕೇಶನ್ ಮಾಡ್ಬೋದು. ಊಹಿಸ್ಕೊಳ್ಳಿ, ನನ್ನ ಹತ್ರ ಈಗ 3 ಬೆರಳಚ್ಚುಗಳಿದ್ದಾವೆ. ಇದು ನಂದಲ್ಲ, ನನ್ನ ಬೆರಳಚ್ಚುಗಳಲ್ಲ, ನನ್ನ ಇನ್ವೆಸ್ಟಿಗೇಷನ್ ಟೀಮ್ ಅವರ ಬೆರಳಚ್ಚು ಒರಿಜಿನಲ್ 3 ಬೆರಳಚ್ಚುಗಳು ನನ್ನ ಹತ್ರ ಇದ್ದಾವೆ. ಇದು ಸ್ಟೋರಿ ಎಷ್ಟು ಸೀರಿಯಸ್ ಇದೆ, ಈ ಇನ್ವೆಸ್ಟಿಗೇಷನನ್ನು ನಾವು ಯಾಕೆ ಮಾಡಿದ್ದೀವಿ, ಇದರಿಂದ ದೇಶಕ್ಕೆ ನಿಮಗೆಲ್ಲ ಏನೇನು ಅನಾಹುತ ಆಗ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಫೋನನ್ನು ಸೇಫ್ ಅಂತ ಇಟ್ಕೊಂಡದ ನೀವು ಇಡೀ ಜಗತ್ತನ್ನೇ ಫೋನಲ್ಲಿ ಇಟ್ಕೊಂಡಂತಹ ಡೇಟಾಗಳನ್ನು ಇಟ್ಕೊಂಡಂತಹ ನಾವುಗಳು
ನಮ್ಮ ಬೆರಳಚ್ಚಿನ ಮೂಲಕ ಅದನ್ನು ನಾನು ಸ್ಕ್ರೀನ್ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ, ಫೋನನ್ನು ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇದ್ದರೆ, ಸಪೋಸ್ ನಿಮ್ಮ ಒರಿಜಿನಲ್ ಬೆರಳಚ್ಚು ಇನ್ನೊಬ್ಬರ ಕೈಯಲ್ಲಿ ಡೂಪ್ಲಿಕೇಟ್ ಬೆರಳಚ್ಚಿದ್ರೆ ಏನಾಗ್ಬೋದು ಅನ್ನೋದು ಊಹಿಸ್ಕೊಳ್ಳಿ. ಈಸ್ ಇಟ್ ನಾಟ್ ಡೇಂಜರಸ್? ಇಲ್ಲಿಯವರೆಗೆ ಸ್ಟೋರಿ ಏನಿದೆ ಅಂದರೆ, ಕತೆ ಹೇಳಿದ್ದೀವಿ ನಾವು, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಏನಾಗಬಹುದು ಅನ್ನೋದನ್ನು. ಈಗ ಈ ಬೆರಳಚ್ಚುಗಳನ್ನು ನನ್ನ ಕೈಯಲ್ಲಿ ನೋಡಿದಾಗ ನಿಮ್ಮನ್ನು ನೀವು ಅಲ್ಲಿ ಊಹಿಸ್ಕೊಂಡಾಗ ಅರ್ಥ ಆಗ್ಬೋದು. ನಾವು ಕೆಲವು ನೋಡಿದ್ದೀವಿ, ಮುಂಚೆ ಸಾಯುವವರು ಸಾಯ್ತಾ ಇದ್ದಾರೆ ಅಂತ ಕೇಳಿದ ಕೂಡಲೇ ಸ್ಟ್ಯಾಂಪ್ ಪೇಪರನ್ನು ತೊಗೊಂಬಂದು ಬ್ಲ್ಯಾಂಕ್ ಸ್ಟ್ಯಾಂಪ್ ಪೇಪರಲ್ಲಿ ನಂದು ಬೆರಳಚ್ಚು ತೊಗೊಂಡ್ಬಿಟ್ರು, ಅವನು ಸತ್ತುಬಿಟ್ಟ, ಅವನು ಸತ್ತ ಮೇಲೆ ಬೆರಳಚ್ಚು ತೊಗೊಂಡ್ಬಿಟ್ರು, ಅವನ ಜೀವನ ಇರಲಿಲ್ಲ, ಅದು ಬಾಡಿ ಇತ್ತು, ಸ್ಟ್ಯಾಂಪ್ ಪೇಪರ್ ಡೂಪ್ಲಿಕೇಟ್ ಮಾಡಿಸ್ಕೊಂಡ್ಬಿಟ್ಟು ತಂದು ಬೆರಳಚ್ಚು ತಗೊಂಡ್ರು ಅಂತ ಹೇಳ್ತಾ ಇದ್ದೀವಿ. ಈಗ ಅದರ ಅಗತ್ಯತೆ ಇಲ್ಲ. ಜೀವ ಇರುವಾಗಲೇ ಮಾಡ್ಕೊಂಡ್ಬಿಟ್ರೆ ಅವನು ಸತ್ತು ಹೂತಾಕಿ ಸುಟ್ಟುಬಿಟ್ರು ಕೂಡ ಅವನು ಲೈವ್ ಆಗಿರ್ತಾನೆ. ಯಾವಾಗ ನಮಗೆ ಬೇಕು ಆವಾಗ ಬೆರಳಚ್ಚು ಹಾಕೊಬೋದು, ಎಲ್ಲಿ ಬೇಕು ಅಲ್ಲಿ ಅಥೆಂಟಿಕೇಶನ್ ಮಾಡ್ಬೋದು. ಅವನು ಸತ್ರು 1000 ವರ್ಷನೂ ನಾನು ಅವನ ಹೆಸರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಆ್ಯಂಡ್ ಲೀಗಲಿ ಮಾಡ್ಬೋದು. ಗೊತ್ತೇ ಆಗಲ್ಲ ಯಾರಿಗೂ, ಅದರ ಅಥೆಂಟಿಕೇಶನ್ ಆಗುತ್ತೆ. ನಾವು ಕೇಳಿದ್ವಲ್ಲ, ಹೆಬ್ಬೆಟ್ಟು ಏನು ಮಾಡಿದ್ರೆ ಹೆಬ್ಬೆಟ್ಟನ್ನು ಮಾಡ್ಲಿಕ್ಕೆ ಆಗಲ್ಲ ರೀ ಅಂತ ಹೇಳ್ತಾ ಇದ್ವಿ ನಾವು. ಹೆಬ್ಬೆಟ್ಟು ನಂದಲ್ಲ, ಸಿಗ್ನೇಚರ ಡೂಪ್ಲಿಕೇಟ್ ಇರ್ಬೋದು, ಯಾರು ಬೇಕಾದರೂ ಚೇಂಜ್ ಮಾಡ್ಬೋದು, ಬಟ್ ಹೆಬ್ಬೆಟ್ಟು ನೋಡಿ ಅಂತ ಹೇಳ್ತಾ ಇದ್ವಿ. ಆ ಹೆಬ್ಬೆಟ್ಟಿನ ಹಣೆ ಬರ ಏನಿದೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಕ್ಯಾನ್ ಯು ಬಿಲೀವ್? ನಾನು ಇನ್ನೊಬ್ಬರ ಜೀವಂತ ಬೆರಳಚ್ಚನ್ನು ನನ್ನ ಕೈಯಲ್ಲಿ ಲೈವಲ್ಲಿ ಇಟ್ಕೊಬೋದು ಅಂತ ಯಾರಿಗಾದ್ರೂ ಟ್ರಸ್ಟ್ ಮಾಡ್ಬೋದಾ? ಇಮ್ಯಾಜಿನ್ ಆದರೂ ಮಾಡ್ಕೊಬೋದಾ? ಇನ್ನೊಬ್ಬನ ಲೈವ್ ಬೆರಳಚ್ಚು ಫಿಂಗರ್ ಪ್ರಿಂಟು ಒಂದು ಮೀಡಿಯಾದಲ್ಲಿ ಲೈವ್ ಆಗಿ ಇಟ್ಕೊಬೋದಾ? ಅದನ್ನು 500 ರೂಪಾಯಿ, 750 ರೂಪಾಯಿ, 1000 ರೂಪಾಯಿಗೆ ಮಾಡಿಕೊಂಡು ಹಂಚ್ಕೋಬೋದಾ? ಇಡೀ ಒಬ್ಬನ ಜೀವನವನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು 500 ರೂಪಾಯಲ್ಲಿ ಕಂಟ್ರೋಲಲ್ಲಿ ಇಟ್ಕೊಬೋದಾ? ಅವನ ಹೆಸರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದಾ? ಅವನ ಹೆಸರಲ್ಲೇ ಫ್ರಾಡ್ ಮಾಡ್ಬೋದಾ? ಅವನಿಗೆ ಬರುವ ರೇಷನನ್ನು ನುಂಗ್ಬೋದಾ? ಅವನಿಗೆ ಸಿಗುವ ರಾಸಾಯನಿಕ ಗೊಬ್ಬರಗಳನ್ನು ನಾನೇ ತಿನ್ಬೋದಾ? ಗವರ್ಮೆಂಟಿಂದ ಬರುವಂತಹ ಎಲ್ಲ ಫೆಸಿಲಿಟಿಗಳನ್ನು ತಮ್ಮ ಮೂಲಕ ತಗೊಬೋದಾ? ಮನ್ರೇಗಾದಿಂದ ಹಿಡಿದು, ಮೊನ್ನೆ ಯಾರ ಬೊಬ್ಬೆ ಹೊಡಿತಿದ್ರಲ್ಲ ರಾಮ್ಜಿ ಮನ್ರೇಗಾ ಅಂತ, ಅಲ್ಲಿನೂ ಅಷ್ಟೇ, ಕೆಲಸಕ್ಕೆ ಬರಬೇಕಾಗಿಲ್ಲ, ತಮ್ಮ ಹಾಕ್ಸ್ಬಿಡ್ದು ಒಂದು ಸಬ್ಸಿಡಿಗಳು ಎಲ್ಲ ಇದರ ಮುಖಾನೇ. ಕ್ಯಾನ್ ಯು ಬಿಲೀವ್? ಸಿಲಿಕಾನ್ ಸಿಟಿ ಅಂತ ಕರೀತಾ ಇರುವ ಬೆಂಗಳೂರಲ್ಲಿ 500 ರೂಪಾಯಿಗೆ ಸಿಲಿಕಾನ್ ಬಳಸ್ಕೊಂಡು 500 ರೂಪಾಯಿಗೆ ನಿಮ್ಮ ತಮ್ ಇಂಪ್ರೆಷನ್ ಮಾತ್ರ ಅಲ್ಲ, ಒರಿಜಿನಲ್ ತಮ್ ಇಂಪ್ರೆಷನನ್ನು ಕೊಡ್ಬೋದು ಅನ್ನೋದು. ಆ್ಯಂಡ್ ದಟ್ ಕ್ಯಾನ್ ಬಿ ಯೂಸ್ಡ್. ಇಲ್ಲಿವರೆಗೆ ಭಯಾನಕ ಸ್ಟೋರಿ ಆಗಿಲ್ಲ ಇದು. ಇಡೀ ಮೀಡಿಯಾ ಜಗತ್ತಲ್ಲಿ ಮಾಡಿಕೊಡೋದಂತಹ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿಕೊಟ್ಟು ತೋರಿಸ್ತೀನಿ ನಿಮಗೆ. ಎಸ್, ಇದು ವರ್ಕ್ ಆಗುತ್ತೆ. ಇದು ಡಿಜಿಟಲ್ ಇಂಡಿಯಾದ ಹೈಯೆಸ್ಟ್ ಸೆಕ್ಯೂರ್ಡ್ ಆಧಾರ್ ಕಾರ್ಡ್ ಅನ್ನೋದನ್ನೇ ಅಥೆಂಟಿಕೇಶನ್ ಮಾಡುತ್ತೆ ಅನ್ನೋದನ್ನು ನಾವು ಪ್ರೂವ್ ಮಾಡ್ತೀವಿ ಲೈವಲ್ಲಿ. ಐ ಆಮ್ ಹೋಲ್ಡಿಂಗ್ ಎ ಫಿಂಗರ್ ಪ್ರಿಂಟ್ ಆಫ್ ಸಂಬಡಿ ಲೈವ್. ದಿಸ್ ಇಸ್ ಲೈವ್ ಫಿಂಗರ್ ಪ್ರಿಂಟ್, ಜೀವಂತ ಬೆರಳಚ್ಚು, ವಿದೌಟ್ ಬಾಡಿ, ವಿದೌಟ್ ಹ್ಯೂಮನ್ ಬೀಯಿಂಗ್. ಸಿಲಿಕಾನ್ ಸಿಟಿಯ ಸಿಲಿಕಾನಲ್ಲಿ live fingerprint, and this will authenticate digital India's biggest project. ಆಧಾರ್ ಕಾರ್ಡ್ ಇದೆಲ್ಲ, ಆ ಬೆರಳಚ್ಚನ್ನು ಇದು ಅಥೆಂಟಿಕೇಟ್ ಮಾಡುತ್ತೆ ಅನ್ನೋದನ್ನು ನಾವು ಲೈವಲ್ಲಿ ಪ್ರೂವ್ ಮಾಡ್ತೀವಿ ನಿಮಗೆ. ಆ್ಯಂಡ್ ದಿಸ್ ಇಸ್ ನಾಟ್ ಮೈನ್. ತಿಳ್ಕೊಳ್ಳಿ, 3 ವಿಡಿಯೋಗಳನ್ನು ನೋಡಿದ್ರಿ. 3 ವಿಡಿಯೋದಲ್ಲಿ ಎಲ್ಲೆಲ್ಲಿ ಮಾಡಿದ್ರಂತ ತೋರಿಸಿದ್ದೀವಿ, ವಿಡಿಯೋ ಇಟ್ಕೊಂಡಿದ್ದೀವಿ. ಅವರೇ ಹೇಳಿದಂಥ ಮಾತುಗಳನ್ನು ನಿಮಗೆ ಕೇಳಿಸಿದ್ದೀವಿ. ಪೊಲೀಸವರ ಬಗ್ಗೆ ಏನು ಮಾತಾಡಿದಾರೆ ಅಂತಲೂ ಕೇಳಿಸಿದ್ದೀವಿ. ಈಗ ನೀವೆಲ್ಲರೂ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಇವಾಗ ನಿಮ್ಗಿಂತ ಜಾಸ್ತಿ ಈ ಸ್ಟೋರಿ ಆಗುವಾಗ ನಾನು ಕುತೂಹಲದಿಂದ ಕಾಯ್ತಾ ಇದ್ದೆ. ವಿತ್ ಶಾಕಿಂಗ್ ನೋಟ್ಸ್, ನಾಟ್ ಏಬಲ್ ಟು ಡೈಜೆಸ್ಟ್. ಇದು ಸಾಧ್ಯ ಅಂತ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೂ ಆಗಿಲ್ಲ. ವಿ ವಿಲ್ ಶೋ ಯು ಲೈವ್ ಡೆಮಾನ್ಸ್ಟ್ರೇಷನ್. ಇದರ ಯೂಸೇಜಿಂದ ಏನು ಬೇಕಾದರೂ ಮಾಡ್ಬೋದು ಅನ್ನುವ ಲೈವ್ ಡೆಮಾನ್ಸ್ಟ್ರೇಷನ್ ನಾವು ನಿಮ್ಗೆ ಕೊಡ್ತೀವಿ ಆಫ್ಟರ್ ಎ ಬ್ರೇಕ್.